ಎಷ್ಟಕ್ಕೆ ಸರ್ ಬ್ರೆಂಜ್ 2,75,000 2,75,000 ಸರ್ ಲಕ್ಸುರಿ ಬರುತ್ತೆ. ಅದೇ ಸ್ಕೋಡಾ ಸರ್, ಅದಕ್ಕೋಸ್ಕರ ಹೇಳ್ತಾ ಇರೋದು 3,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಹೌಸ್ ಆಫ್ ಕಾರ್ಸ್ ಗೆ ವಿಸಿಟ್ ಮಾಡಿ ಸರ್. 3,85,000 ಒಂದು Volkswagen Polo. ಹೌದು ಸರ್, 2014 ಮಾಡೆಲ್ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದೀನಿ ಸರ್. 2,65,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸರ್ ಪಕ್ಕ ಕರ್ನಾಟಕ ಗಾಡಿ ಸರ್, BMW 320D ಮ್ಯಾನ್ಯುವಲ್ ಬರ್ಡ್ ಅಂತ ಹೇಳಿದ್ರೆ ಆಟೋಮೆಟಿಕ್ ತಗೊಳ್ಳಿ ವಿತ್ ಸನ್ ರೂಫ್ ಗಾಡಿ ಅಂತ ಹೇಳಿ. ಇಲ್ಲಿಂದ ಬನ್ನಿ. 4,65,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ವೆಂಟೋ ಆದ್ರೂ ತಗೊಳ್ಳಿ, ಹೌಸ್ ಆಫ್ ಕಾರ್ಸ್ ಗೆ ವಿಸಿಟ್ ಮಾಡಿ ಸರ್. ಹೋಂಡಾ ಸಿಟಿ ಆದ್ರೂ ತಗೊಳ್ಳಿ, 2014 ಮಾಡೆಲ್ 15 ಮಾಡೆಲ್ ಸರ್. ವೆಂಟೋ ಸರ್ 4,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. BMW 320D ಪಕ್ಕ ಕೆ ಗಾಡಿ ಸರ್. ವೆಂಟೋ ಹೌಸ್ ಆಫ್ ಕಾರ್ಸ್ ಗೆ ವಿಸಿಟ್ ಮಾಡಿ ಸರ್. 2020 ಮಾಡೆಲ್ ರೆನಾಲ್ಟ್ ಡಸ್ಟರ್ ಪೆಟ್ರೋಲ್ 5,95,000 ಕ್ಲೋಸ್ ಮಾಡ್ಕೊಡ್ತೀನಿ. ಎಲ್ಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ಹೋಟೆಲ್ ಬಂದಿದ್ರೆ ನಿಮಗೆ ಹೌಸ್ ಆಫ್ ಕಾರ್ಸ್ ಬಂದಿದ್ದೀನಿ. ಯಾರಾದ್ರೂ ಒಂದು ಲೋ ಬಜೆಟ್ ಅಲ್ಲಿ ಪ್ರೀಮಿಯಂ ವೆಹಿಕಲ್ಸ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ ಆರಾಮಾಗಿ ಹೌಸ್ ಆಫ್ ಕಾರ್ಸ್ ಬರ್ಬೋದು. ಸೊ ನಮ್ಮ ಜೊತೆ ಸಮೀರ್ ಸರ್ ಇದ್ದಾರೆ, ನಾವು ವೆಲ್ಕಮ್ ಮಾಡ್ಕೊಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಸೂಪರ್, ನೀವ್ ಹೇಗಿದ್ದೀರಾ ಸರ್? ನಾನು ಆರಾಮಾಗಿದ್ದೀನಿ ಸರ್. ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? 2,75,000 ಫೀಗೋ ಸಿಗಲ್ಲ. 12 ಮಾಡೆಲ್ ನಿಮಗೆ ಫ್ರೀ ಸ್ಟೈಲ್ ಕೊಡ್ತಾ ಇದೀನಿ. ಅದನ್ನ 1.5 ಲೀಟರ್ ಡೀಸೆಲ್ ಇಂಜಿನ್ ಇರೋ ಗಾಡಿ ಕೊಡ್ತಾ ಇದೀನಿ. ಹೈಯೆಸ್ಟ್ ಅಂದ್ರೆ ಗಂಟೆ ಸಿಗುತ್ತೆ ಸರ್? ಸರ್ ಹೈಯೆಸ್ಟ್ ಬಂದ್ಬಿಟ್ಟು ನಿಮಗೆ 7,50,000 ಬಜೆಟ್ ಅಲ್ಲಿ ಸಿಗುತ್ತೆ ಸರ್. ಓಕೆ, 7 ಲಕ್ಷ ಬಜೆಟ್ ಅಲ್ಲಿ ಸಿಗುತ್ತೆ ಗಾಡಿ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ ಈ ಹೌಸ್ ಆಫ್ ಕಾರ್ಸ್ ಸರ್. ಸರ್ ಕನಕಪುರ ಮೇನ್ ರೋಡ್, ಕುನ್ನನಕುಂಟೆ ಕ್ರಾಸ್, ಮೆಟ್ರೋ ಪಿಲ್ಲರ್ 165 100 ಮೀಟರ್ಸ್ ಒಳಗಡೆ ಇದೆ ಸರ್ ಇದು. ಓಕೆ, ಲೊಕೇಶನ್ ಎಲ್ಲ ಕನ್ಫ್ಯೂಸ್ ಆಗುತ್ತೆ, ಎಷ್ಟು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಲೋನ್ ಎಲ್ಲ ಹೆಂಗೆ ಸರ್? ಸರ್ ಮೆಜೆಸ್ಟಿಕ್ ಇಂದ ರೈಟ್ ರೌಂಡ್ 100 ಕಿಲೋಮೀಟರ್ಸ್ ಒನ್ ಡೇ ಅಲ್ಲಿ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ. ಅದರ್ಸ್ ಬಂದ್ಬಿಟ್ಟು 3 to 4 ಡೇಸ್ ಅಲ್ಲಿ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ನಿಮಗೆ ವಿತಿನ್ ಬ್ಯಾಂಗ್ಳೂರಲ್ಲಿ ನಿಮಗೆ ವಿತಿನ್ ಒನ್ ಡೇ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ಆಮೇಲೆ ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ವ್ಯಾರಂಟಿ ಏನಾದ್ರು ಇದೆ ಸರ್? ಸರ್ 1 year 10,000 ಕಿಲೋಮೀಟರ್ ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಇರುತ್ತೆ ನಿಮಗೆ 10,000 ಕಿಲೋಮೀಟರ್. ಓಕೆ, ನೋಡಿ ಅಕಸ್ಮಾತ್ ಏನಾದ್ರು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾ ಸರ್? ಸರ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಪ್ಲಸ್ ನಿಮಗೆ ಸರ್ವಿಸ್ ಹಿಸ್ಟ್ರಿ ಗಾಡಿ ಡೆಲಿವರಿ ಕೊಡ್ತೀನಿ. 100% ಆಕ್ಸಿಡೆಂಟ್ ಫ್ರೀ, 100% ಮೀಟರ್ ಗ್ಯಾರಂಟಿ ಕೊಡ್ತೀನಿ ಸರ್. ನೋಡಿ ಈ ತರ ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ತಡೋದು ಮಾಡೋದು ಬೇಡ ಸರ್, ಖಂಡಿತ ಸರ್. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇ ಗಾಡಿನೇ ಒಂದು ಆಡಿ A4 ಇದೆಯಲ್ಲ ಸರ್? ಸರ್ ಆಡಿ A4 ಇದು 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 1 lakh ಡ್ರಿವನ್ ಆಗಿದೆ. ಎಸ್ ಲೈನ್ ಇದು ವಿತ್ ಸನ್ ರೂಫ್ ಬರುತ್ತೆ ಸರ್ ನಿಮಗೆ. ಆಡಿ A4. ಓಕೆ, ಆಡಿ A4 ಎಸ್ ಲೈನ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್ ಇದು. ಹೌದು, ವಿತ್ ಸನ್ ರೂಫ್, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಒಂದಲ್ಲ ಚಿಂದಿ ಗಾಡಿ ಅಂತ ಹೇಳ್ಬೋದು. 2 ಲೀಟರ್ ಇಂಜಿನ್, ಡೀಸೆಲ್ ಅಲ್ಲ ಸರ್? ಡೀಸೆಲ್ ಆಟೋಮೆಟಿಕ್ ಸರ್ ಇದನ್ನು. ಓಕೆ, ಪ್ರೈಸ್ ಏನಾಗುತ್ತೆ ಸರ್? 6,55,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 6,55,000 ಜಸ್ಟ್ 6,55,000 ಕೊಡ್ತೀನಿ ಸರ್. ಓಕೆ, ಜಸ್ಟ್ 6,55,000 ನಿಮಗೆ ಒಂದು ಆಡಿ A4 ವಿತ್ NOC ಸಿಗುತ್ತೆ ಗಾಡಿ. ಹೌದು ಸರ್, ವಿತ್ NOC ಸಿಗುತ್ತೆ ಸರ್ ನಿಮಗೆ. ಸೊ ಹಾಗೆ ಒಂದು Volkswagen Polo ಗ್ರೇ ಕಲರ್ ಇದೆಯಲ್ಲ ಸರ್? ಸರ್ Volkswagen Polo ಕಂಫರ್ಟ್ ಲೈನ್ ಇದು 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ನೋಡಿ 14 ಸೆಕೆಂಡ್ ಓನರ್ ವೆಹಿಕಲ್. ಹೌದು ಸರ್. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ನಿಮಗೆ ನೋಡ್ತಾ ಇರಬಹುದು TDI ಡೀಸೆಲ್ ಇಂಜಿನ್. ಹೌದು ಸರ್, ಡೀಸೆಲ್ ಇಂಜಿನ್ ಸರ್ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ. ಸೊ ಈ Volkswagen Polo ಏನಾಗುತ್ತೆ ಸರ್ಪ್ರೈಸ್ ಸರ್? 3,85,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,85,000 ಒಂದು Volkswagen Polo. ಹೌದು ಸರ್, 2014 ಮಾಡೆಲ್ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದೀನಿ ಸರ್. ಓಕೆ, 2014 ಮಾಡೆಲ್ ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು BMW ಕರ್ನಾಟಕ ಗಾಡಿ ಇದೆ ಸರ್. ಸರ್ ಪಕ್ಕ ಕರ್ನಾಟಕ ಗಾಡಿ ಸರ್, BMW 320D ಡೀಸೆಲ್ ಇದು. ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ಸರ್ ಇದು. 2011 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್, 80,000 ಡ್ರಿವನ್ ಆಗಿದೆ ಸರ್, ಡೀಸೆಲ್ ವೇರಿಯಂಟ್. ಓಕೆ, ನೋಡ್ತಾ ಇರಬಹುದು ನಿಮಗೆ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲ ಇದೆ. 320D ಡೀಸೆಲ್ ವೇರಿಯಂಟ್. ಸೊ ನ್ಯೂ ಶೇಪ್ ವೆಹಿಕಲ್ ಅಂತ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ 2009, 8 ಎಲ್ಲ ತುಂಬಾನೇ ಇದೆ ಗಾಡಿಗಳು, ಬಟ್ 2011 ಮಾಡೆಲ್ ಗಾಡಿ ಕಮ್ಮಿ ಇರೋದು. ಪ್ರೈಸ್ ಏನಾಗುತ್ತೆ ಸರ್? ಸರ್ 5,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. BMW 320D ಪಕ್ಕ ಕೆ ಗಾಡಿ ಸರ್. 5,45,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ, 5,45,000 ಒಂದು BMW ಗಾಡಿ ಸಿಗುತ್ತೆ. ಹೌದು ಸರ್, ಅದು 320D ನ್ಯೂ ಶೇಪ್ ವೆಹಿಕಲ್. ಹೌದು ಸರ್. ಸೊ ಹಾಗೆ ಗ್ರೇ ಕಲರ್ ಬೇಡ ಅಂದ್ರೆ ನಿಮಗೆ ಬ್ಲಾಕ್ ಕಲರ್ ಒಂದು Volkswagen Polo ಇದೆ. ಇದು ಡೀಟೇಲ್ಸ್ ಸರ್? 2014 ಮಾಡೆಲ್ ಇದು ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು. 39,000 ಓಡಿದೆ ಸರ್ ಇದು. ಜಸ್ಟ್ 39,000. ಹೌದು ಸರ್. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ಹೈ ಲೈನ್, ಕಂಫರ್ಟ್ ಲೈನ್ ಸರ್? ಹೈ ಲೈನ್ ಸರ್ ಇದನ್ನು. ಓಕೆ, ಹೈ ಲೈನ್, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಮತ್ತು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ 4,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,35,000. ಹೌದು ಸರ್, 4,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಡೀಸೆಲ್ ಪೆಟ್ರೋಲ್ ಸರ್ ಗಾಡಿ ಇದು? ಸರ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ, ಪೆಟ್ರೋಲ್ ವೇರಿಯಂಟ್ 4,35,000 ನಿಮಗೆ ಒಂದು Volkswagen Polo ಸಿಗುತ್ತೆ ಸರ್. ಹಾಗೆ ಒಂದು Hyundai ಒಂದು ಸ್ಯಾಂಟಾ ಫೆ ಇದೆಯಲ್ಲ ಸರ್? ಸರ್ ಸ್ಯಾಂಟಾ ಫೆ ಪ್ರೀಮಿಯಂ ವೆಹಿಕಲ್ ಸರ್, ಅದನ್ನು 7 ಸೀಟರ್ ವೆಹಿಕಲ್,
ಡೀಸೆಲ್ 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್, ಟಾಪ್ ಅಂಡ್ ವೇರಿಯಂಟ್ ಅದನ್ನು. ಓಕೆ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಇರುತ್ತೆ, ಟಾಪ್ ಅಂಡ್ ವೇರಿಯಂಟ್, ಒಂದು CRDI ಇಂಜಿನ್, ಒಂದು ಸ್ಟ್ಯಾಂಡ್ ಆಫಿ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸರ್, ಇದು 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇದು. ಓಕೆ 6 ಸ್ಪೀಡ್ ವೆಹಿಕಲ್ ಕೂಡ ನಿಮಗೆ ನೋಡ್ತಾ ಇದ್ದು ಕ್ಲಾಸ್ ಆಗಿದೆ ಗಾಡಿಲಿ. ಸೊ ಬಾಡಿ ಲೈನ್ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ರೆ. ಪ್ರೈಸ್ ಏನಾಯ್ತು ಸರ್ ಸ್ಯಾಂಟಾ ಫೆ? ಸರ್ 5,35,000 ವಿತ್ NOC ಕೊಡ್ತೀನಿ ಸರ್. ಸಿಲ್ವರ್ ಕಲರ್ ಒಂದು ಇಕೋ ಸ್ಪೋರ್ಟ್ ಇದೆಯಲ್ಲ ಸರ್? ಸರ್ ಫೋರ್ಡ್ ಇಕೋಸ್ಪೋರ್ಟ್ 1 ಲೀಟರ್ ಇಂಜಿನ್ ಬರುತ್ತೆ, ಇದು 2014 ಮಾಡೆಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್, 79,000 ಡ್ರಿವನ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಪೆಟ್ರೋಲ್ ವೇರಿಯಂಟ್ ನೋಡ್ತಾ ಮಿಡ್ ವೇರಿಯಂಟ್ ಬರುತ್ತೆ ಸರ್ ಇದು. ಟಿಟಾನಿಯಂ ಅಲ್ಲ ಸರ್ ಇದು? ಹೌದು ಸರ್. ಓಕೆ ನೋಡ್ತಾ ಇರೋದು AC ಪವರ್ಷನಿಂಗ್, ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ. ಗಾಡಿ ಒಂದು ಕಂಫರ್ಟಬಲ್ ಆಗಿ ಒಂದು ಲೋ ಮೇಂಟೆನೆನ್ಸ್ ಅಲ್ಲಿ ಏನಾದ್ರು ರಿಕ್ವೆಸ್ಟ್ ಪಟ್ಟು ಹುಡುಕ್ತಾರವ್ರಿಗೆ ನೋಡ್ತಾ ಇರ್ಬೋದು. ಗಾಡಿ ಕೂಡ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಪ್ರೈಸ್ ವೈಸ್ ನೋಡಿದ್ರೆ ಏನಾಗುತ್ತೆ ಸರ್? ಸರ್ 4,35,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ 4,35,000ಕ್ಕೆ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಸಿಲ್ವರ್ ಕಲರ್. ಸಿಲ್ವರ್ ಕಲರ್ 2014 ಮಾಡೆಲ್ ಸರ್ ಇದು. ಓಕೆ 14 ಮಾಡಲ್ ಗಾಡಿ. ಹೌದು ಸರ್. ಸೊ ಹಾಗೆ ಒಂದು Audi Q3 ಇದೆ ಸರ್. ಸರ್ Audi Q3 ಇದು 2014 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, 93,000 ಡ್ರಿವನ್ ಆಗಿದೆ. ಓಕೆ 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದು. ಓಕೆ 2 ಲೀಟರ್ ಡೀಸೆಲ್ ಇಂಜಿನ್ ಅಂತ ಬರ್ತಿರೋದು. ಸೊ ರೇರಲ್ಲಿ ಡಿಫಾಗರ್ ವೈಪರ್ ಎಲ್ಲಾನು ಇದೆ. ಮಾರ್ಕೆಟ್ ಅಲ್ಲಿ ತುಂಬಾ ಆಟೋಮೆಟಿಕ್ ವೆಹಿಕಲ್ಸ್ ಇದೆ, ಬಟ್ ಇಲ್ಲೊಂದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಒಂದು Audi Q3 ಇದೆ. ಸೊ ಬ್ಲಾಕ್ ಕಲರ್, ಒಂದು ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 6,85,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 6,85,000ಕ್ಕೆ. ಹೌದು ಸರ್. Audi Q3 ಸಿಂಗಲ್ ಓನರ್ ವೆಹಿಕಲ್ 2014 ಮಾಡೆಲ್ ಕೊಡ್ತಾ ಇರೋದು ಸರ್. ಓಕೆ ಸಿಂಗಲ್ ಓನರ್ ವೆಹಿಕಲ್ ನಿಮ್ಗೆ 6,85,000ಕ್ಕೆ ಸಿಗುತ್ತೆ, ವಿತ್ NOC ಸಿಗುತ್ತೆ ಗಾಡಿ. ಹೌದು ಸರ್, ವಿತ್ NOC ಸಿಗುತ್ತೆ ಸರ್. ಮ್ಯಾನ್ಯುವಲ್ ಗಾಡಿ ನೋಡಿದಿರಾ, ವಿತೌಟ್ ಸನ್ರೂಫ್ ಗಾಡಿ ನೋಡಿದಿರಾ? ಇವಾಗ ವಿತ್ ಸನ್ರೂಫ್ ಆಟೋಮೆಟಿಕ್ ಗಾಡಿ BMW X1 ಇದು, S-Line ಇದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ, ವಿತ್ ಸನ್ರೂಫ್ ಬರುತ್ತೆ ನಿಮಗೆ. 2014 ಮಾಡೆಲ್, 83,000 ಡ್ರಿವನ್ ಆಗಿದೆ ಇದನ್ನು. ಓಕೆ 83,000 ಡ್ರಿವನ್ ಆಗಿದೆ. ನೋಡ್ತಾ ಇರ್ಬೋದು ಒಂದು BMW X1 ರೇರಲ್ಲಿ ಡಿಫಾಗರ್ ವೈಪರ್ ಎಲ್ಲಾನು ಇದೆ, ವಿತ್ ಸನ್ರೂಫ್ ಇರೋ ವೆಹಿಕಲ್. ಹೌದು ಸರ್, ವಿತ್ ಸನ್ರೂಫ್ ಇರೋ ಗಾಡಿ ಸರ್ ಇದು. 2014 ಮಾಡೆಲ್ ಸರ್ ಇದು. ಓಕೆ ಪ್ರೈಸ್ ಏನಾಗುತ್ತೆ ಸರ್? ಸರ್ 6,45,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್, ಆಟೋಮ್ಯಾಟಿಕ್ ವಿತ್ ಸನ್ರೂಫ್ ಸರ್. 6,45,000ಗೆ ಒಂದು BMW ವಿತ್ NOC ಸಿಗ್ಬಿಡುತ್ತೆ. ಹೌದು ಸರ್, ವಿತ್ NOC ಸಿಗುತ್ತೆ ಸರ್. ಓಕೆ ವಿತ್ NOC ಸಿಗ್ಬಿಡುತ್ತೆ ಗಾಡಿ. ಸರ್ ಒಂದು Volkswagen Vento ಇದೆಯಲ್ಲ ಸರ್, 1.6 ಲೀಟರ್ ಗಾಡಿ. ಸರ್ Volkswagen Vento ಇದೆ, 2015 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 80,000 ಡ್ರಿವನ್ ಆಗಿದೆ, 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಓಕೆ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಇದೆ. ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಕೂಡ ಇದೆ. ಸೊ ತರ ಕ್ಲಾಸ್ ಕಂಡೀಷನ್ ವೆಹಿಕಲ್ ಅಂತ ಹೇಳ್ಬೋದು ಒಂದು Volkswagen Vento, ಅದನ್ನು ಡೀಸೆಲ್ ವೆಹಿಕಲ್. ಪ್ರೈಸ್ ಆಗುತ್ತೆ ಸರ್? ಸರ್ 4,65,000 ಕೊಡ್ತೀನಿ, 4,65,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಒಂದು 15 ಮಾಡಲು Volkswagen Vento. ಸಿಟಿ, ಹೋಂಡಾ ಸಿಟಿ ಸರ್ ಪೆಟ್ರೋಲ್ ಅಲ್ಲಿ ಬಹಳ ಗಾಡಿ ಸಿಗುತ್ತೆ ನಿಮಗೆ, ಡೀಸೆಲ್ ಅಲ್ಲಿ ಲಿಮಿಟೆಡ್ ಎಡಿಷನ್ ಸರ್. 2014 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್, 70,000 ಡ್ರಿವನ್ ಆಗಿದೆ, ಡೀಸೆಲ್ ವೇರಿಯಂಟ್ ಬರುತ್ತೆ, 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಓಕೆ 6 ಸ್ಪೀಡ್ SV ನಿಮಗೆ ಮಿಡ್ ವೇರಿಯಂಟ್. ಸೊ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಸರ್ ಮ್ಯಾಗ್ ವಿಲ್ ಬಿಟ್ಬಿಟ್ಟು ಎಲ್ಲ ಇದೆ ಸರ್ ಈ ಗಾಡಿಯಲ್ಲಿ. ಓಕೆ ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲಾನು ಕಂಪ್ಲೀಟ್ಲಿ ಅಂತ ಹೇಳ್ಬೋದು. ಸೊ ಈ ಹೋಂಡಾ ಸಿಟಿ ಡೀಸೆಲ್ ಗಾಡಿ ಏನಾಗುತ್ತೆ ಸರ್ ಪ್ರೈಸ್? ಸರ್ 4,65,000ಕ್ಕೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. ವೆಂಟೋ ಆದ್ರೂ ತಗೊಳ್ಳಿ, ಹೋಂಡಾ ಸಿಟಿ ಆದ್ರೂ ತಗೊಳ್ಳಿ, 2014 ಮಾಡೆಲ್, 15 ಮಾಡೆಲ್ ಸರ್. ಓಕೆ ಯಾವ್ದು ಬೇಕಾದ್ರೂ ಆರಾಮ ಚೂಸ್ ಮಾಡ್ಕೊಂಡು ಹೋಗ್ಬೋದು. 2 ಡೀಸೆಲ್ ಗಾಡಿಗಳು, 2 ಚಿಕ್ಕ ಗಾಡಿಗಳು ಅಂತ ಹೇಳ್ಬೋದು. ಸೊ ಹಾಗೆ ಇನ್ನೊಂದು Volkswagen Vento ಇದೆ ಸರ್. ಸರ್ Volkswagen Vento ಇದೆ, 2013 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, ಇದು 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಹೈಲೈನ್ ಟಾಪ್ ಎಂಡ್ ಬರುತ್ತೆ ಇದು. ಹೈಲೈನ್ ಟಾಪ್ ಎಂಡ್. ಹೌದು ಸರ್. ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಬರುತ್ತೆ. ಗಾಡಿ ಕೂಡ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದ್ಬಿಟ್ಟು 4,25,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,25,000ಕ್ಕೆ 2013 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, 85,000 ಡ್ರಿವನ್ ಆಗಿರೋ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ 4,25,000ಗೆ ನಿಮ್ಗೆ ಒಂದು Volkswagen Vento ಹೈಲೈನ್ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದ್ದಾರೆ, 4,25,000ಕ್ಕೆ. ಹೌದು ಸರ್. ಸೊ ಹಾಗೆ ಒಂದು Skoda Rapid ಇದೆ ಸರ್. Skoda Rapid ಇದೆ, 2013 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್, 42,000 ಡ್ರಿವನ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಸರ್ ಇದು. ಓಕೆ 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಓಕೆ ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲಾನು ಬರುತ್ತೆ. Skoda Rapid 2013 ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ ಮೇಂಟೆನೆನ್ಸ್ ಕೂಡ ಲೋ ಮೇಂಟೆನೆನ್ಸ್ ಅಂತ ಹೇಳ್ಬೋದು, ಪೆಟ್ರೋಲ್ ಗಾಡಿ. ಸರ್ಪ್ರೈಸ್ ಏನಾಗುತ್ತೆ ಸರ್? ಸರ್ 3,35,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ, 3,35,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸರ್ ಒಂದು ಸ್ವಿಫ್ಟ್ ಡಿಸೈರ್ ಬರೋಲ್ಲ ಸರ್? ಸರ್ ಲಕ್ಸುರಿ ಬರುತ್ತೆ, ಅದೇ ಸ್ಕೋಡಾ ಸರ್, ಅದಕ್ಕೋಸ್ಕರ ಹೇಳ್ತಾ ಇರೋದು 3,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. ಓಕೆ ನೀವು 3,35,000ಗೆ ನಿಮ್ಗೆ ಒಂದು Skoda Rapid ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಅದೇ Skoda ಅದು ಒಂದು ಹ್ಯಾಚ್ ಬ್ಯಾಕ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು, ಒಂದು Fabia ಇದೆ. ಇದ್ರ ಡೀಟೇಲ್ಸ್ ಸರ್? Skoda Fabia ಇದು 2011 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್,
ಎಲಿಗೆನ್ಸ್ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್ ಇದನ್ನು. ಓಕೆ 11 ಎಲಿಗೆನ್ಸ್ ಟಾಪ್ ಅಂಡ್ ವೇರಿಯಂಟ್ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, 5 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಓಕೆ ವಿತ್ ಇಂಟೀರಿಯರ್ ನಿಮಗೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ABS ಸೀಟ್ಸ್ ಕೂಡ ಇದೆ ನಿಮಗೆ ಗಾಡಿಲಿ. ಸೊ ಫ್ಯಾಬ್ರಿಕ್ ಸರ್ 2,65,000 ಕೊಡ್ತೀನಿ, 2,65,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಹೌಸ್ ಆಫ್ ಕಾರ್ಸ್ ಅಂದ್ರೆ ಪ್ರೈಸಿಂಗ್ ಚಾಲೆಂಜ್ ಮಾಡ್ತೀನಿ ಸರ್. ಸ್ಕೋಡಾ ರ್ಯಾಪಿಡ್ ಇಡೀ ಮಾರ್ಕೆಟ್ ಹುಡುಗಿದ್ರೆ ಯಾರು ಈ ಬೆಲೆ ಕೊಡಲ್ಲ. 2015 ಮಾಡೆಲ್ ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ, 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಇದು. DSG 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್ ನಿಮಗೆ. ಓಕೆ 7 ಸ್ಪೀಡ್ ಗೇರ್ ಬಾಕ್ಸ್ ಒಂದು ಸ್ಟೈಲ್ ಪ್ಲಸ್ ಇದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಸರ್ ಇದು. ಓಕೆ ABS ಎಲ್ಲಾನು ಇದೆ ನಿಮಗೆ ನೋಡ್ತಾ ಇರ್ಬೋದು. ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಟಾಪ್ ಅಂಡ್ ವೇರಿಯಂಟ್ ಒಂದು ಸ್ಕೋಡಾ ರ್ಯಾಪಿಡ್ ಹುಡುಕೋರಿಗೆ ಅದು ಆಟೋಮೆಟಿಕ್ ಡೀಸೆಲ್ ಗಾಡಿ ಬೇರೆ. ನಿಮಗೆ ಗಾಡಿ ಪ್ರೈಸ್ ಏನಾಗಬಹುದು ಸರ್? ಸರ್ 4,65,000ಗೆ 2015 ಮಾಡೆಲ್ ಡೀಸೆಲ್ ಆಟೋಮ್ಯಾಟಿಕ್ 7 ಸ್ಪೀಡ್ ಗೇರ್ ಬಾಕ್ಸ್ ಇರೋ ಗಾಡಿ ಕೊಡ್ತಾ ಇದೀನಿ ಸರ್. ಓಕೆ 4,65,000ಕ್ಕೆ. ಹೌದು ಸರ್. ಸರ್ ಲೋನ್ ಆಗುತ್ತೆ ಗಾಡಿಗೆ? 100% ಆಗುತ್ತೆ ಸರ್. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ. ಹೌದು ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು Volkswagen Jetta ಇದೆ ಸರ್. ಸರ್ 2016 ಮಾಡೆಲ್ ಇದು, ಸಿಂಗಲ್ ಓನರ್ ವೆಹಿಕಲ್, ಹೈಲೈನ್ ಟಾಪ್ ಎಂಡ್ ಬರುತ್ತೆ ಇದು. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಓಕೆ ನೋಡಿ 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ನೋಡ್ತಾ ಇರ್ಬೋದು. ಗಾಡಿ ಕೂಡ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ನಿಮಗೆ ಡಿಫಾಗರ್ ಹೈಲೈನ್ ಟಾಪ್ ಎಂಡ್ ವೇರಿಯಂಟ್ TDI ಡೀಸೆಲ್ ವೇರಿಯಂಟ್. ಸೊ ಈ Volkswagen Jetta ಏನಾಗುತ್ತೆ ಸರ್? ಸರ್ 7,45,000 ಕೊಡ್ತೀನಿ ಸರ್. 7,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 16 ಮಾಡೆಲ್ ಗಾಡಿ. 16 ಮಾಡೆಲ್ ಗಾಡಿ ಸರ್. ಆಡಿ BMW ತೋರಿಸ್ಬಿಟ್ರಿ ಸರ್. BNZ ಅಂದ್ರೆ ಹೆಂಗೆ ಸರ್? ಸರ್ ಬೆಂಜ್ ಸರ್ ಇದು 2007 ಮಾಡೆಲ್ 4th ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ 55,000 ಡ್ರಿವನ್ ಆಗಿದೆ ಸರ್ ಇದು. ವಿತ್ ಸನ್ರೂಫ್ ಸಿಗುತ್ತೆ ನಿಮಗೆ ಆಟೋಮೆಟಿಕ್. ಸೊ ನಿಮಗೆ ಡಿಫಾಗರ್ ಎಲ್ಲಾನು ಇದೆ. ಯಾರಾದ್ರೂ ಒಂದು Mercedes Benz ಲೋ ಬಜೆಟ್ ಅಲ್ಲಿ ಹುಡುಕ್ತಾರೆ, ಲೋ ಬಜೆಟ್ ಅಲ್ಲಿ ಒಳ್ಳೆ ಲಕ್ಸುರಿ ಗಾಡಿ ಬೇಕಂತ ಹೇಳಿದ್ರೆ ನಿಮ್ಗೆ ಹೌಸ್ ಆಫ್ ಕಾರ್ಸ್ ಗೆ ವಿಸಿಟ್ ಮಾಡಿ ಬೆಂಜ್ ಕೊಡ್ತೀನಿ. ಜಸ್ಟ್ 2,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಎಷ್ಟಕ್ಕೆ ಸರ್ ಬೆಂಜ್? 2,75,000ಗೆ 2,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಓಕೆ 2,75,000ಕ್ಕೆ ನಿಮ್ಗೆ ಒಂದು Mercedes Benz ಇದೆ. ಸೊ ಒಳ್ಳೆ ಗಾಡಿ ಕೂಡ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬಂದ್ರೆ ತಗೊಂಡೋಗ್ಬೋದು ಗಾಡಿನ. ಓಕೆ ಸರ್. ಹಾಗೆ ಇನ್ನೊಂದು Volkswagen Jetta ಇದೆ ಸರ್. ಸರ್ Volkswagen Jetta ಇದು 2011 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ಹೈಲೈನ್ ಬರುತ್ತೆ, DSG 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಹೈಲೈನ್ ಟಾಪ್ ಎಂಡ್ ಬರುತ್ತೆ ಸರ್ ನಿಮಗೆ. ಓಕೆ ಡ್ಯುಯಲ್ ಏರ್ ಬ್ಯಾಗ್ ABS ಎಲ್ಲಾನು ಇದೆ. ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್. ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ, ಲೆದರ್ ಅಪೋಲ್ಸ್ಟರಿ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೈರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ ಸರ್ ನಿಮಗೆ. ಎಲ್ಲ ಬರುತ್ತೆ ಸರ್. ಪ್ರೈಸ್ ಏನ್ ಬರುತ್ತೆ ಸರ್? ಪ್ರೈಸ್ ಬಂದ್ಬಿಟ್ಟು 5,35,000ಗೆ 5,35,000 ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,35,000ಕ್ಕೆ ಒಂದು Volkswagen Jetta ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಸರ್. 5,35,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ಸರ್. ಬ್ರೌನ್ ಕಲರ್ X1 ಇಷ್ಟ ಆಗಿಲ್ಲ ಸರ್? ಸರ್ ವೈಟ್ ಕಲರ್ X1 ಇದೆ ಸರ್, ಅದನ್ನ KA ವೆಹಿಕಲ್ ಸರ್. ಇದು 2013 ಮಾಡೆಲ್ 3rd ಓನರ್ ವೆಹಿಕಲ್ ಸರ್. 90,000 ಡ್ರಿವನ್ ಆಗಿದೆ, ಡೀಸೆಲ್ ವೇರಿಯಂಟ್ ಬರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಓಕೆ ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ನೋಡ್ತಾ ಇರಬಹುದು. BMW X1 ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಒಂದು ಕಂಪ್ಲೀಟ್ಲಿ ಒಂದು ಅಂತ ಹೇಳ್ಬೋದು, ಒಂದು ಕಾಂಪ್ಯಾಕ್ಟ್ SUV ಇಲ್ಲಿ. ಸೊ ಏನಾಗುತ್ತೆ X1 ಇದು ಸರ್? 6,95,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2013 ಮಾಡೆಲ್ KA ವೆಹಿಕಲ್ ಸರ್ ಇದು. 6,95,000. ಹೌದು ಸರ್. 6,95,000 ನಿಮಗೆ ಒಂದು BMW X1 ಸಿಗ್ತಾ ಇದೆ ಸರ್. ಹೋಂಡಾ ಮೊಬಿಲಿಯೋ ಪೆಟ್ರೋಲ್ ವೇರಿಯಂಟ್ ಕೊಡ್ತೀನಿ, ಅದು VX ಟಾಪ್ ಎಂಡ್ ಕೊಡ್ತಾ ಇದೀನಿ ಸರ್. VX ಟಾಪ್ ಎಂಡ್ ವೇರಿಯಂಟ್. ಹೌದು. ಸೊ ನೋಡ್ತಾ ಇರಬಹುದು ಹೋಂಡಾ ಮೊಬಿಲಿಯೋ 2015 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 70,000 ಡ್ರಿವನ್ ಆಗಿದೆ, VX ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ ಸರ್ ನಿಮಗೆ. 7 ಸೀಟರ್ ವೆಹಿಕಲ್ ಬರುತ್ತೆ ನಿಮಗೆ, ರೂಫ್ AC ಬರುತ್ತೆ, ಟಾಪ್ ಎಂಡ್ ವೇರಿಯಂಟ್ ಸರ್ ಇದು. ಸೊ ಈ ಹೋಂಡಾ ಮೊಬಿಲಿಯೋ 7 ಸೀಟರ್ ಗಾಡಿ ಪ್ರೈಸ್ ಏನಾಗಿದೆ ಸರ್? 5,25,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2015 ಮಾಡೆಲ್ ಹೋಂಡಾ ಮೊಬಿಲಿಯೋ ಸರ್ ಇದು. ಏನ್ ಸರ್ XV500 ಇದೆ ಸರ್? W10 ಕೊಡ್ತಾ ಇರೋದು, ಅದನ್ನ 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, 75,000 ಡ್ರಿವನ್ ಆಗಿದೆ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದು. ಓಕೆ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಬರುತ್ತೆ. W10 ಟಾಪ್ ಎಂಡ್ ವೇರಿಯಂಟ್ ವಿತ್ ರೂಫ್ ಅಲ್ಲಿ ಕೂಡ ನಿಮಗೆ ಇದಾಕ್ಸ್ಕೊಂಡು ಕ್ಯಾರಿಯರ್ ಹಾಕ್ಸಿದ್ದಾರೆ. ಸೊ ನೋಡ್ತಾ ಇರಬಹುದು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ABS ಅಲಾಯ್ಸ್ ಒಳ್ಳೆ ಲೆದರ್ ಸೀಟ್ಸ್ ಎಲ್ಲಾನು ಇದೆ. 75,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಒಂದು XV500 ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಓಕೆ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? W10 7,35,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 35,000ಕ್ಕೆ W10 ಅದನ್ನು ವಿತ್ NOC ಸರ್. 7,35,000ಕ್ಕೆ W10 ಕೊಡ್ತಾ ಇರೋದು ಸರ್. ಸರ್ ಇನ್ನೊಂದು ಬ್ಲಾಕ್ ಕಲರ್ XV ಸರ್. ಸರ್ ಬರೀ 70,000 ಓಡಿರೋದು XV500 ಇದು. 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, W8 ಬರುತ್ತೆ ಸರ್, 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, KA ವೆಹಿಕಲ್ ಸರ್ ಇದು. ಓಕೆ ರೇರಲ್ಲಿ ಡಿಫಾಗರ್ ವೈಪರ್ ಎಲ್ಲ ಇದೆ ನಿಮಗೆ. ಟೈರ್ಸ್ ಆಲ್ಮೋಸ್ಟ್ 70 to 80% ಟೈರ್ಸ್ ಇದೆ. ಸುಂದರ ಕ್ಲಾಸ್ ಗಾಡಿ ಬ್ಲಾಕ್ ಕಲರ್ ಎಷ್ಟೊಂದು ಜನ ಕೇಳ್ತೀರಿ ಡಿಮ್ಯಾಂಡ್. ಬ್ಲಾಕ್ ಬ್ಯೂಟಿ ಸರ್.
ಏನಾಯ್ತು ಸರ್ ಬ್ಲಾಕ್ ಬ್ಯೂಟಿಗೆ ಪ್ರೈಸ್? ಸರ್ 7,55,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 7,55,000 ಕ್ಲೋಸ್ ಮಾಡ್ಕೊಡ್ತೀನಿ. 7,55,000 ನಿಮ್ಗೆ ಒಂದು 2014 model ಒಂದು XUV 500 ಸಿಗ್ತದೆ, ಅದು ಬ್ಲಾಕ್ ಕಲರ್. ಸರ್ ರೆಕ್ಸ್ಟಾನ್, ಮಹೇಂದ್ರ ರೆಕ್ಸ್ಟಾನ್ ಸರ್ ಮಹೇಂದ್ರ ರೆಕ್ಸ್ಟಾನ್ 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ 1 lakh ಡ್ರಿವನ್ ಆಗಿದೆ. ಇದು RX6 ಲಿಮಿಟೆಡ್ ಎಡಿಷನ್ ಬರುತ್ತೆ. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ವಿತ್ ಸನ್ರೂಫ್ ಸಿಗುತ್ತೆ ಸರ್ ನಿಮಗೆ. 2.7 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಓಕೆ ರೇರ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಬರುತ್ತೆ. ಒಂದು ಮಹೇಂದ್ರ ರೆಕ್ಸ್ಟಾನ್ RX6 ಲಿಮಿಟೆಡ್ ಎಡಿಷನ್ ವೆಹಿಕಲ್ ಏನಾಗುತ್ತೆ ಸರ್ ಪ್ರೈಸ್? ಸರ್ 6,75,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 6,75,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ 6,75,000 ಮಹೇಂದ್ರ ರೆಕ್ಸ್ಟಾನ್. ಹೌದು ಸರ್. ಓಕೆ ಲೋನ್ ಆಗುತ್ತೆ ಈ ಗಾಡಿಗೆ? 100% ಮಾಡ್ಕೊಡ್ತೀನಿ ಸರ್. ಓಕೆ ಸೊ ಇದೊಂದು ರೆಕ್ಸ್ಟಾನ್ ಬೇಡ ಸರ್, ಇನ್ನೊಂದು ರೆಕ್ಸ್ಟಾನ್ ಇದೆಯಲ್ಲ ಸರ್? ಸರ್ ಮ್ಯಾನ್ಯುವಲ್ ಬೇಡ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಇದೆ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 1 lakh ಡ್ರಿವನ್ ಆಗಿದೆ. RX7 ವಿತ್ ಸನ್ರೂಫ್ ಸಿಗುತ್ತೆ. ಇದು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದನ್ನು. ಓಕೆ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್ ನೋಡ್ತಾ ಇರಬಹುದು. ಇದು RX7. ಓಕೆ 4x4 4x2 ಸರ್? ಸರ್ ಇದು 4x4 ಬರುತ್ತೆ ಸರ್ ಇದು. ಓಕೆ ಆಲ್ ವೀಲ್ ಡ್ರೈವ್. ಆಲ್ ವೀಲ್ ಡ್ರೈವ್ ವೆಹಿಕಲ್ ಬರುತ್ತೆ ನಿಮಗೆ. ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಒಂಥರ ಕ್ರೇಜಿ ಗಾಡಿ ಅಂತ ಹೇಳ್ಬೋದು. ಮಹೇಂದ್ರ ರೆಕ್ಸ್ಟಾನ್ 2013 ಮಾಡಲ್ ಗಾಡಿ. ಹೌದು ಸರ್. ಸರ್ ಇವಾಗ 2013 ಮಾಡಲ್ XUV 500 ತಗೋಬೇಕಾದ್ರೆ ಮಿನಿಮಮ್ ಅಂದ್ರೆ ಒಂದು 7.5 ಲಕ್ಷ 7 ಲಕ್ಷ ಇದೆ ಸರ್. ಎಷ್ಟಾಗುತ್ತೆ ಸರ್? ಸರ್ ಆಟೋಮೆಟಿಕ್ ಕೊಡ್ತಾ ಇದ್ದೀನಿ ವಿತ್ ಸನ್ರೂಫ್ ಕೊಡ್ತಾ ಇದ್ದೀನಿ ಸರ್. 5,95,000 ಕೊಡ್ತೀನಿ. 5,95,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ 5,75,000 5,95,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ 5,95,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಸೊ ಫಾರ್ಡ್ ಫ್ರೀ ಸ್ಟೈಲ್ ಇದೆ ಸರ್. ಸರ್ ಫಿಗೋ ಕೊಡಲ್ಲ. 2012 ಮಾಡಲ್ 13 ಮಾಡಲ್ ಸಿಂಗಲ್ ಓನರ್ ಫೋರ್ಡ್ ಫ್ರೀ ಸ್ಟೈಲ್ ಕೊಡ್ತೀನಿ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟ್ ಬರುತ್ತೆ. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಜಸ್ಟ್ 2,75,000 ಕೊಡ್ತೀನಿ ಸರ್. 2,75,000 ಕೊಡ್ತೀನಿ. ಓಕೆ 2,75,000 ನಿಮ್ಗೆ ಒಂದು ಫಾರ್ಡ್ ಫ್ರೀ ಸ್ಟೈಲ್ ವೇರಿಯಂಟ್ ಒಂದು ಫಾರ್ಡ್ ಫಿಗೋ ಸಿಗ್ತಾ ಇದೆ. ಸೊ ಕ್ರೇಜಿ ಅಂತ ಹೇಳ್ಬೋದು ಗಾಡಿ ಸರ್. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್ ಇದು. ಸರ್ ರೆನಾಲ್ಡ್ ಡಸ್ಟರ್ ಇದೆ ಸರ್? ಸರ್ ರೆನಾಲ್ಡ್ ಡಸ್ಟರ್ 2020 ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸರ್. RXE ಇದು. ಓಕೆ RXE 2020 ಮಾಡಲ್ ಗಾಡಿ. ಹೌದು ಸರ್. 65,000 ಡ್ರಿವನ್ ಆಗಿದೆ ಸರ್. ಪೆಟ್ರೋಲ್ ಇಂಜಿನ್ ಇದು. ಓಕೆ ನೋಡ್ತಾ ಇರಬಹುದು ಗಾಡಿ ಕೂಡ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೈಸ್ ನಿಮಗೆ 70-20% ಟೈರ್ಸ್ ಇದೆ. ಹೌದು ಸರ್. ಸೊ ಯಾರಾದ್ರೂ ಒಂದು ರೆನಾಲ್ಡ್ ಡಸ್ಟರ್ ಅದನ್ನು ರೆಡ್ ಲೈಟ್ ಮಾಡಲ್ 2020 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಪ್ರೈಸ್ ಏನಾಗುತ್ತೆ ಸರ್? ಸರ್ 5,95,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 5,85,000 2020 ಮಾಡಲ್ ಕೊಡ್ತಾ ಇರೋದು ಸರ್. 5,85,000 ಒಂದು ರೆನಾಲ್ಡ್ ಡಸ್ಟರ್ 2020 ಮಾಡಲ್ ಗಾಡಿ. ಹೌದು ಸರ್. ಓಕೆ ನೋಡ್ತಾ ಇರಬಹುದು. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬನ್ನಿ. ಅದೇ ನೀವು 2014-15 ಮಾಡಲ್ ತಗೊಳಕ್ಕಾಗಲ್ಲ. ಆರಾಮಾಗಿ ನೀವು 2020 ಮಾಡಲ್ಗಳು ತಗೊಂಡ್ಬಿಡ್ಬೋದು. ಖಂಡಿತ ಸರ್. ಹೌಸ್ ಆಫ್ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್.